ನೋಡಿ ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಡೈರೆಕ್ಷನಲ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ವೈ ಕ್ಯೂಬ್ ಪ್ಲಸ್ ವೈ ಝೆಡ್ ಕ್ಯೂಬ್ ಅಟ್ ದ ಪಾಯಿಂಟ್ 2 ಕಾಮ ಮೈನಸ್ 1 ಕಾಮ 1 ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಐ ಪ್ಲಸ್ 2j ಪ್ಲಸ್ 2k. ಈಗ ನೋಡಿ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಇದನ್ನ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ವೈ ಕ್ಯೂಬ್ ಪ್ಲಸ್ ವೈ ಝೆಡ್ ಕ್ಯೂಬ್ ಅಂತ ಬರ್ಕೊಳ್ಳಿ. ಬರೆದಾದ್ಮೇಲೆ ಇಲ್ಲಿ ನೋಡಿ ಫಾರ್ಮುಲಾ, ಡೈರೆಕ್ಷನಲ್ ಡೆರಿವೇಟಿವ್ಗೆ ಫಾರ್ಮುಲಾ ಬಂದು ನೋಡಿ, ಡೈರೆಕ್ಷನಲ್ ಡೆರಿವೇಟಿವ್ಗೆ ಫಾರ್ಮುಲಾ ಬಂದು ಡೈರೆಕ್ಷನಲ್ ಡೆರಿವೇಟಿವ್ ಗ್ರಾಡ್ ಎಫ್ ಡಾಟ್ ಎನ್ ಕ್ಯಾಪ್ ಅಂತ ಗೊತ್ತಾಗ್ತಿದೆಯಲ್ವಾ? ಅಂದರೆ ಗ್ರಾಡ್ ಎಫ್ ಫೈಂಡ್ ಮಾಡಬೇಕು ಮತ್ತು ಎನ್ ಕ್ಯಾಪ್. ಗ್ರಾಡ್ ಎಫ್ ಅಂದರೆ ಫಾರ್ಮುಲಾ ಅದು ಗೊತ್ತಿರಬೇಕು. ಡೋ ಎಫ್ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಎಫ್ ಬೈ ಡೋ ವೈ ಜೆ ಪ್ಲಸ್ ಡೋ ಎಫ್ ಬೈ ಡೋ ಝೆಡ್ ಕೆ. ಎನ್ ಕ್ಯಾಪ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಡಿ ವೆಕ್ಟಾರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್. ಇದು ಗ್ರಾಡ್ ಎಫ್ಗೆ ಫಾರ್ಮುಲಾ, ಇದು ಎನ್ ಕ್ಯಾಪ್ಗೆ ಫಾರ್ಮುಲಾ. ಇಲ್ಲಿ ಡಿ ಅಂದರೆ ಯಾವುದು? ಇದು ಡಿ ವೆಕ್ಟರ್. ದಿಸ್ ಒನ್ ಈಸ್ ಡಿ ವೆಕ್ಟರ್. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು? ಫಸ್ಟು ಇದನ್ನ ಫೈಂಡ್ ಮಾಡೋಣ. ಹೇಳಿ, ಗ್ರಾಡ್ ಎಫ್ಗೆ ಫಾರ್ಮುಲಾ ಡೋ ಎಫ್ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಎಫ್ ಬೈ ಡೋ ವೈ ಜೆ ಪ್ಲಸ್ ಡೋ ಎಫ್ ಬೈ ಡೋ ಝೆಡ್ ಕೆ. ಗ್ರಾಡ್ ಎಫ್ ಈಸ್ ಈಕ್ವಲ್ ಟು ಡೋ ಎಫ್ ಬೈ ಡೋ ಎಕ್ಸ್ ಅಂದರೆ ಎಫ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸು ನಾವೇನು ಮಾಡಬೇಕು? ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ಎಷ್ಟು ಟರ್ಮ್ ಇದೆ? 2 ಟರ್ಮ್ ಇದೆ. ಇಲ್ಲಿ ವೈ ಕ್ಯೂಬ್ ಇಟ್ಕೊಳ್ಳಿ. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಪ್ಲಸ್ ಎಕ್ಸ್ ಇಲ್ಲ ಅಂದರೆ 0 ಇಂಟು ಐ ಪ್ಲಸ್ ಡೋ ಎಫ್ ಬೈ ಡೋ ವೈ ಯಾವ ಥರ ಅಂದರೆ ಇಲ್ಲಿ ಎಕ್ಸ್ ಇಟ್ಕೊಳ್ಳಿ. ವೈ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ ಏನು? 3y ಸ್ಕ್ವೇರು ಪ್ಲಸ್ ಝೆಡ್ ಕ್ಯೂಬ್ ಇಟ್ಕೊಳ್ಳಿ. ವೈಗೆ ಡಿಫ್ರೆನ್ಷಿಯೇಷನ್ ಏನು? 1 ಇಂಟು ಜೆ. ಅಂದರೆ ಎಫ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಇಲ್ಲಿ ಬರೆದು ಇಂಟು ಐ ಬರೀಬೇಕು. ಎಫ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ ಇಲ್ಲಿ ಬರೆದು ಇಂಟು ಜೆ ಬರೀಬೇಕು. ಆಮೇಲೆ ಎಫ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿ ಇಲ್ಲಿ ಬರೆದು ಇಂಟು ಕೆ ಬರೀಬೇಕು. ಪ್ಲಸ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದ್ರೆ 0 ಪ್ಲಸ್ ವೈ ಇಟ್ಕೊಳ್ಳಿ. ಝೆಡ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ ಏನು? 3z ಸ್ಕ್ವೇರ್ ಇಂಟು ಕೆ. ಫಸ್ಟಿಂದ ಹೇಳ್ತೀನಿ ನೋಡಿ. ಫಸ್ಟೇನು 2 ಟರ್ಮ್ ಇದೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ವೈ ಕ್ಯೂಬ್ ಹಂಗೆ ಇಟ್ಕೊಳ್ಳಿ. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಪ್ಲಸ್ ಎಕ್ಸ್ ಇಲ್ಲ 0 ಇಂಟು ಐ ಪ್ಲಸ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಎಕ್ಸ್ ಹಂಗೆ ಇಟ್ಕೊಳ್ಳಿ. ವೈ ಕ್ಯೂಬ್ಗೆ 3y ಸ್ಕ್ವೇರು ಪ್ಲಸ್ ಝೆಡ್ ಕ್ಯೂಬ್ ವೈ ಏನು? 1 ಇಂಟು ಜೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಝೆಡ್ ಇಲ್ಲ 0 ಪ್ಲಸ್ ವೈ ಇಂಟು ಝೆಡ್ ಕ್ಯೂಬ್ಗೆ 3z ಸ್ಕ್ವೇರ್ ಇಂಟು ಕೆ. ಇಲ್ಲಿ ನೋಡಿ, ಗ್ರಾಡ್ ಎಫ್ ಈಸ್ ಈಕ್ವಲ್ ಟು ವೈ ಕ್ಯೂಬ್ ಇಂಟು 1 ಅಂದ್ರೇನು? ವೈ ಕ್ಯೂಬ್ ಐ ಪ್ಲಸ್ 3x ವೈ ಸ್ಕ್ವೇರ್ ಪ್ಲಸ್ ಝೆಡ್ ಕ್ಯೂಬ್ ಇಂಟು ಜೆ ಪ್ಲಸ್ 3yz ಸ್ಕ್ವೇರ್ ಇಂಟು ಕೆ ಅಟ್ 2 ಕಮ ಮೈನಸ್ 1 ಕಮ 1 ಹಾಕಿ ಇಲ್ಲಿ ಗ್ರಾಡ್ ಎಫ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ವೈ ಜಾಗದಲ್ಲಿ ಏನಾಗಬೇಕು? -1. ನೀವು ಕ್ಯಾಲ್ಕುಲೇಟ್ ಮಾಡಿ, ಇಲ್ಲ ಒಂದು ಸ್ಟೆಪ್ ಬರ್ಕೋಬಿಡಿ. ಹೇಳಿ ಏನು ಬರುತ್ತೆ? -1 ಹೋಲ್ ಕ್ಯೂಬ್ ಇಂಟು ಐ ಪ್ಲಸ್ ಹೇಳಿ 3 ಇಂಟು 2 ಇಂಟು -1 ಹೋಲ್ ಸ್ಕ್ವೇರ್ ಪ್ಲಸ್ 1 ಕ್ಯೂಬ್
ಇಂಟು ಜೆ ಪ್ಲಸ್ 3 ಇಂಟು ವೈ ಅಂದ್ರೇನು -1, ಝೆಡ್ ಅಂದ್ರೇನು 1² ಇಂಟು ಕೆ. ಈಗ ಏನಾಗುತ್ತೆ, ಗ್ರಾಡ್ ಎಫ್ ಇಸ್ ಈಕ್ವಲ್ ಟು -1 ಹೋಲ್ ಕ್ಯೂಬ್ ಮಾಡಿ ಕ್ಯಾಲ್ಸಿಲಿ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಬ್ರಾಕೆಟ್ ಓಪನ್ -1 ಹೋಲ್ ಪವರ್ 3 ಏನು ಬರುತ್ತೆ -1i. ಆಮೇಲೆ ಇದನ್ನ ಹೊಡೀರಿ 3 ಇಂಟು 2 ಇಂಟು -1 ಹೋಲ್ ಸ್ಕ್ವೇರ್ ಪ್ಲಸ್ 1 ಕ್ಯೂಬ್ ಎಷ್ಟು ಬರುತ್ತೆ +7j. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಇದನ್ನ ಹೊಡೀರಿ 3 ಇಂಟು -1 ಇಂಟು 1² ಎಷ್ಟು ಬರುತ್ತೆ -3k. ಕರೆಕ್ಟ್ ಅಲ್ವಾ? ಇದು ಗ್ರಾಡ್ ಎಫ್ ಆಯಿತು. ಅರ್ಥ ಆಯ್ತಲ್ವ? ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು, ಎನ್ ಕ್ಯಾಪ್ ಮಾಡೋದು ಯಾವ ಥರ, ಡಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್. ಫಸ್ಟು ಡಿ ವೆಕ್ಟರ್ ಅಂತ ಇದು ಬರ್ಕೊಳ್ಳಿ. ವಿ ಹ್ಯಾವ್ ಡಿ ವೆಕ್ಟರ್ ಈಸ್ ಈಕ್ವಲ್ ಟು ಐ ಪ್ಲಸ್ 2j ಪ್ಲಸ್ 2k. ಅರ್ಥ ಆಗ್ತಿದೆಯಲ್ವಾ? ಐ ಪ್ಲಸ್ 2j ಪ್ಲಸ್ 2k ಅಂತ ಬರ್ಕೊಳ್ಳಿ. ಈಗ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್ ಅಂದರೆ ಏನಾಗುತ್ತೆ, ಐ ಇದು ಕೋಫಿಷಿಯಂಟ್ ಏನು 1, 1ನ ಸ್ಕ್ವೇರ್ ಮಾಡಿ ಎಷ್ಟು ಬರುತ್ತೆ 1, 2² ಎಷ್ಟು 4, 2² ಎಷ್ಟು 4. ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್ ಏನು √9. √9 ಅಂದರೆ ಎಷ್ಟು 3. ಬೇಕಿದ್ರೆ ಕ್ಯಾಲ್ಸಿಲ್ ಹೊಡೀರಿ. √1 + 4 + 4 ಎಷ್ಟು ಬಂತು 3. ಇಲ್ಲಿ ಫಾರ್ಮುಲಾ ಏನು, ಎನ್ ಕ್ಯಾಪ್ ಈಸ್ ಈಕ್ವಲ್ ಟು ಡಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್. ಹೇಳಿ ಎನ್ ಕ್ಯಾಪ್ ಅಂದರೆ ಡಿ ವೆಕ್ಟರ್ ಅಂದ್ರೇನು +2j + 2k. ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್ ಅಂದರೆ 3. ಇಷ್ಟೇ ಆನ್ಸರು. ಇದು ಈಗ ಏನು ಮಾಡಬೇಕು, ಎನ್ ಕ್ಯಾಪ್ ಫೈಂಡ್ ಮಾಡಿದ್ಮೇಲೆ ಡೈರೆಕ್ಷನಲ್ ಡೆರಿವೇಟಿವ್ ನೋಡಿ. ಡೈರೆಕ್ಷನಲ್ ಡೆರಿವೇಟಿವ್ಗೆ ಫಾರ್ಮುಲಾ ಏನು, ಡೈರೆಕ್ಷನಲ್ ಡೆರಿವೇಟಿವ್ ಈಸ್ ಫಾರ್ಮುಲಾ ಏನು, ಡೆಲ್ಟಾ ಎಫ್ ಡಾಟ್ ಎನ್ ಕ್ಯಾಪ್. ಈಗ ಡೆಲ್ಟಾ ಗ್ರಾಡ್ ಎಫ್ ಅಥವಾ ಗ್ರಾಡ್ ಎಫ್ ಡಾಟ್ ಎನ್ ಕ್ಯಾಪ್ ಅಂತ. ಇಲ್ಲಿ ಗ್ರಾಡ್ ಎಫ್ ಎಷ್ಟಿದೆ, ಗ್ರಾಡ್ ಎಫ್ -1i + 7j - 3k. ಏನು ಬರುತ್ತೆ ಹೇಳಿ, -1i + 7j - 3k ಡಾಟ್ ಎನ್ ಕ್ಯಾಪ್ ಏನು i + 2j + 2k ಹೋಲ್ ಡಿವೈಡೆಡ್ ಬೈ 3. ಇಲ್ಲಿ 1/3 ಆಚೆ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಐ ಕೋಫಿಷಿಯಂಟ್ ಏನು -1, ಇಲ್ಲಿ ಐ ಕೋಫಿಷಿಯಂಟ್ ಏನು +1, ಜೆ ಕೋಫಿಷಿಯಂಟ್ ಏನು, ಇಲ್ಲಿ ಜೆ ಕೋಫಿಷಿಯಂಟ್ ಏನು 2, ಕೆ ಕೋಫಿಷಿಯಂಟ್ ಏನು, ಇಲ್ಲಿ ಕೆ ಕೋಫಿಷಿಯಂಟ್ ಏನು 2. ಇಲ್ಲಿ ಕ್ಯಾಲ್ಸಿಲ್ ಹೊಡೀರಿ -1 ಇಂಟು 1 + 7 ಇಂಟು 2 + -3 ಇಂಟು 2 ಎಷ್ಟು ಬರುತ್ತೆ 7/3. ಇದೇ ಫೈನಲ್ ಆನ್ಸರ್. ಈಗ ನೋಡಿ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ. ಕ್ವಶನಲ್ಲಿ ಏನು ಕೇಳಿದ್ದಾರೆ, ಫೈಂಡ್ ದ ಡೈರೆಕ್ಷನಲ್ ಡೆರಿವೇಟಿವ್ ಆಫ್, ನೋಡಿ ಫೈಂಡ್ ದ ಡೈರೆಕ್ಷನಲ್ ಡೆರಿವೇಟಿವ್ ಆಫ್ f of x, y, z is equal to xy³ + yz³ at 2, -1, 1 in the direction of vector I + 2j + 2k. ಎಫ್ ಬರ್ಕೊಳ್ಳಿ. ಇಲ್ಲಿ ನೋಡಿ ಡೈರೆಕ್ಷನಲ್ ಡೆರಿವೇಟಿವ್ಗೆ ಫಾರ್ಮುಲಾ ಏನು, ಗ್ರಾಡ್ ಎಫ್ ಡಾಟ್ ಎನ್ ಕ್ಯಾಪು. ಗ್ರಾಡ್ ಎಫ್ಗೆ ಫಾರ್ಮುಲಾ ∂φ/∂xi + ∂φ/∂yj + ∂φ/∂zk.
ಫಸ್ಟು ಗ್ರಾಡ್ ಎಫ್ದು ಫಾರ್ಮುಲಾ ಬರ್ಕೊಬಿಡಿ. ಗ್ರಾಡ್ ಎಫ್ ಡೋ ಎಫ್ ಬೈ ಡೋ ಎಕ್ಸ್ ಅಂದರೆ ಇಲ್ಲಿ 2 ಟರ್ಮ್ ಇದೆ, ಇಲ್ಲಿ ವೈ ಕ್ಯೂಬ್ ಹಂಗೆ ಇಟ್ಕೊಳ್ಳಿ. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು 1, ಎಕ್ಸ್ ಇಲ್ಲ ಅದಕ್ಕೆ 0 ಇಂಟು ಐ ಪ್ಲಸ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಎಕ್ಸ್ ಹಂಗೆ ಇಟ್ಕೊಳ್ಳಿ. ವೈ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ ಏನು 3y² ಪ್ಲಸ್ ಝೆಡ್ ಕ್ಯೂಬ್ ಇಂಟು ವೈ ಏನು 1. ಝೆಡ್ ಕ್ಯೂಬ್ನ ಹಂಗೆ ಇಟ್ಕೊಂಡು ವೈಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ವೈ ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಇಲ್ಲಿ ಝೆಡ್ ಇಲ್ಲ ಅದಕ್ಕೆ 0 ಪ್ಲಸ್ ವೈ ಹಂಗೆ ಇಟ್ಕೊಳ್ಳಿ. ಝೆಡ್ ಕ್ಯೂಬ್ಗೇನು 3z² ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ವೈ ಝೆಡ್ನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಝೆಡ್ ಮತ್ತು ಎಕ್ಸ್ನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಎಕ್ಸ್ ಮತ್ತು ವೈನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಗ್ರಾಡ್ ಎಫ್ ಇಸ್ ಈಕ್ವಲ್ ಟು ಇದು ವೈ ಕ್ಯೂಬ್ ಆಗುತ್ತೆ ಇಂಟು ಐ, ಇದು 3xy² ಪ್ಲಸ್ ಝೆಡ್ ಕ್ಯೂಬ್ ಇಂಟು ಜೆ 3yz² ಇಂಟು ಕೆ ಆಗುತ್ತೆ. ಇದು ಹಾಕಿದ್ರೆ ವೈ ಜಾಗದಲ್ಲಿ -1, ಎಕ್ಸ್ ಜಾಗದಲ್ಲಿ 2, ವೈ ಜಾಗದಲ್ಲಿ -1, ಝೆಡ್ ಜಾಗದಲ್ಲಿ 1, 3 ವೈ ಜಾಗದಲ್ಲಿ -1, ಝೆಡ್ ಜಾಗದಲ್ಲಿ 1 ಈ ಥರ ಹಾಕಿದ್ರೆ ಏನಾಗುತ್ತೆ, ಇದು -1 ಆಗುತ್ತೆ. ಇದೆಷ್ಟಾಗುತ್ತೆ 7 ಆಗುತ್ತೆ. ಇದೆಷ್ಟಾಗುತ್ತೆ -3 ಆಗುತ್ತೆ. ಇದು ಬರ್ಕೊಬಿಡಿ -1i ಪ್ಲಸ್ 7j -3k ಆಯ್ತಲ್ವಾ. ವಿ ಹ್ಯಾವ್ ಈಗ ಡಿ ವೆಕ್ಟರ್ ಅಂತ ಇದು ತೊಗೊಳ್ಳಿ. ಈಗ ಎನ್ ಕ್ಯಾಪ್ನ ಫೈಂಡ್ ಮಾಡಬೇಕು. ಡಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್, ಅದಕ್ಕೆ ಡಿ ವೆಕ್ಟರ್ ಅಂತ ಇದು ಬರ್ಕೋಬೇಕು. ಡಿ ವೆಕ್ಟರ್ಗೆ ಮ್ಯಾಗ್ನಿಟ್ಯೂಡ್ ಮಾಡ್ಕೊಳ್ಳಿ. 1ಗೆ ಸ್ಕ್ವೇರ್ 1, 2ಗೆ ಸ್ಕ್ವೇರ್ 4, 2ಗೆ ಸ್ಕ್ವೇರ್ 4 ರೂಟ್ ಮಾಡ್ಕೋಬೇಕು. ಎಷ್ಟು ಬರುತ್ತೆ √9 ಅಂದರೆ 3. ಎನ್ ಕ್ಯಾಪ್ ಅಂದರೆ ಏನು, ಡಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್. ಇದು ಡಿವೈಡ್ ಬೈ ಇದು. ಡೈರೆಕ್ಷನಲ್ ಡೆರಿವೇಟಿವ್ಗೆ ಫಾರ್ಮುಲಾ ಇದು ಬರೆದ್ಬಿಟ್ಟು ಏನು ಮಾಡಿ, ಗ್ರಾಡ್ ಫೈ ಗೊತ್ತು, ಗ್ರಾಡ್ ಎಫ್ ಗೊತ್ತು. ಗ್ರಾಡ್ ಎಫ್ ಎಷ್ಟು, ಇದು -1i ಪ್ಲಸ್ 7j -3k ಡಾಟ್ ಬರೆದು ಎನ್ ಕ್ಯಾಪ್ ಗೊತ್ತು, ಇದು ಎನ್ ಕ್ಯಾಪು. ಡಾಟ್ ಪ್ರಾಡಕ್ಟ್ ಮಾಡೋದು ಯಾವ ಥರ ಅಂದರೆ ಈ 1/3ನ ಆಚೆ ತೊಗೋಬೇಕು. ಇಲ್ಲಿ ಐ ಕೋಫಿಷಿಯಂಟ್ ಏನಿದೆ ಆ ಐ ಕೋಫಿಷಿಯಂಟ್ನ ಇದಕ್ಕೆ ಐ ಕೋಫಿಷಿಯಂಟ್ಗೆ ಮಲ್ಟಿಪ್ಲೈ ಮಾಡಬೇಕು. ಇದ್ರ ಜೆ ಕೋಫಿಷಿಯಂಟ್ನ ಇದ್ರ ಜೆ ಕೋಫಿಷಿಯಂಟ್ಗೆ ಮಲ್ಟಿಪ್ಲೈ ಮಾಡಬೇಕು. ಇದ್ರ ಕೆ ಕೋಫಿಷಿಯಂಟ್ನ ಇದ್ರ ಕೆ ಕೋಫಿಷಿಯಂಟ್ಗೆ ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಏನು ಬರುತ್ತೆ, 7 ಬರುತ್ತೆ. 1/3 ಇಂಟು 7 ಇಸ್ ನಥಿಂಗ್ ಬಟ್ 7/3. ಅಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.